ಬಾಗೇಪಲ್ಲಿ ಪಟ್ಟಣದ ಸರ್ಕಾರಿ ಪ್ರೌಢಶಾಲಾ ಆವರಣದಲ್ಲಿ ಬುಧವಾರ ಶಿಕ್ಷಣ ಇಲಾಖೆ ಮತ್ತು ಬೆಂಗಳೂರು ಮೂಲದ ಫೋರ್ತ್ ವೇ ಫೌಂಡೇಶನ್ನಿಂದ ವಿಶೇಷ ಚೇತನರಿಗಾಗಿ ಶಾಲಾ ಸಿದ್ಧತಾ ಕೇಂದ್ರ ಆರಂಭಿಸಲಾಯಿತು. ಈ ವೇಳೆ ಬಿಇಒ ವೆಂಕಟೇಶಪ್ಪ ಮಾತನಾಡಿ, ಈ ಹಿಂದೆ ನಾವು ಸಮಗ್ರ ಶಿಕ್ಷಣ ಪ್ರಾರಂಭವಾದಾಗ ಶಾಲಾ ಸಿದ್ಧತಾ ಕೇಂದ್ರಗಳಲ್ಲಿ ಸಾಮಾನ್ಯ ಮಕ್ಕಳಿಗೆ ಶಾಲೆಗೆ ದಾಖಲು ಮಾಡುತ್ತಿದ್ದೆವು. ಅದು ವಿಶೇಷವಲ್ಲ. ಆದರೆ ವಿಕಲಚೇತನ ಮಕ್ಕಳಿಗೆ ಶಾಲೆಗೆ ಸಿದ್ಧತೆ ಮಾಡಿ ಶಾಲೆಗೆ ಸೇರಿಸುವುದು ಅತ್ಯಂತ ಉತ್ತಮವಾದ ಕೆಲಸವಾಗಿದೆ ಎಂದರು. ಪೋಷಕರು ಇಂತಹ ಮಕ್ಕಳ ಬಗ್ಗೆ ಹೆಚ್ಚು ಕಾಳಜಿ ವಹಿಸಬೇಕು. ಬೇರೆ ಮಕ್ಕಳಿಗಿಂತ ಹೆಚ್ಚು ಜಾಗೃತೆಯಿಂದ ಮಕ್ಕಳನ್ನು ನೋಡಿಕೊಳ್ಳಬೇಕು. ಈ ಶಾಲಾ ಸಿದ್ಧತಾ ಕೇಂದ್ರಕ್ಕೆ ಸದಾ ಸಹಕಾರ ನೀಡಲಾಗುತ್ತದೆ ಎಂದು ತಿಳಿಸಿದರು. ಸ್ಕೂಲ್ ರೆಡಿನೆಸ್ ಪ್ರೋಗ್ರಾಮ್ ಅಂತ ಇದರ ಹೆಸರೇ ಒಂದು ರೀತಿಯಲ್ಲಿ ವಿನೂತನವಾಗಿದೆ. ಏನಂದ್ರೆ ಶಾಲಾ ಸಿದ್ಧತಾ ಕೇಂದ್ರ ಅಂತ. ಈಗ ಜನರಲ್ ಆಗಿರ್ತಕ್ಕಂಥ ಮಕ್ಕಳು ಶಾಲೆಗೆ ಅಡ್ಮಿಷನ್ ಮಾಡಿ ಅವ್ರಿಗೆ ನಾವು ಕಲಿಕೆಯಲ್ಲಿ ಮುಂದುವರಿಸ್ತಕ್ಕಂಥದ್ದು ವಿಶೇಷ ಏನಲ್ಲ. ವಿಶೇಷ ಅಗತ್ಯವುಳ್ಳ ಮಕ್ಕಳು, ಯಾರು ಚಾಲೆಂಜ್ಡ್ ಮಕ್ಕಳಿದಾರೋ ಅಂತಹ ಮಕ್ಕಳನ್ನ ಇಂತಹ ಕೇಂದ್ರಗಳಲ್ಲಿ ಅವರು ಸಿದ್ಧತೆ ಮಾಡಿ ಶಾಲೆಗೆ ಕಳಿಸ್ತಕ್ಕಂಥದ್ದು, ಶಾಲೆಗೆ ಸಿದ್ಧತೆಯನ್ನು ಮಾಡಿ ಕಳಿಸ್ತಕ್ಕಂಥದ್ದು. ಇದು ಒಂದು ರೀತಿಯಲ್ಲಿ ಒಂದು ಚಾಲೆಂಜಿಂಗ್ ಟಾಸ್ಕ್ ಇದ್ದಂಗೆ. ಬಹುಶಃ ದಾನಗಳಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ದಾನ ವಿದ್ಯಾದಾನ. ಯಾರಿಗೆ ವಿದ್ಯಾದಾನ, ಅದರಲ್ಲೂ ಕೂಡ ಇಂತಹ ವಿಕಲಚೇತನ ಮಕ್ಕಳು, ಅಂಗವಿಕಲ ಮಕ್ಕಳಿದಾರಲ್ಲ, ಇವ್ರ ಬಗ್ಗೆ ಹೆಚ್ಚು ಕಾಳಜಿ ವಹಿಸಿ ಅವರು ಬೇರೆ ಮಕ್ಕಳಿಗಿಂತ ಯಾವುದೇ ರೀತಿಯಲ್ಲಿ ಕಡಿಮೆ ಇಲ್ಲ. ಯಾವುದೋ ಒಂದು ಕಾರಣದಿಂದ ಆ ಮಕ್ಕಳು ಆ ಥರ ಆಗಿರ್ತಾರೆ. ಅವ್ರಿಗೆ ನಾವು ಕೈಂಡ್ನೆಸ್ ಅಂತ ತೋರಿಸೋದಲ್ಲ, ಸಹಕಾರ ಕೊಡಬೇಕು. ಅಯ್ಯೋ ಪಾಪ ಅನ್ನೋದಲ್ಲ. ಮಕ್ಕಳಿಗೆ ಬೇರೆ ಮಕ್ಕಳಿಗಿಂತ ಹೆಚ್ಚು ನಾವು ಜವಾಬ್ದಾರಿಯಿಂದ ಮಕ್ಕಳನ್ನ ನೋಡ್ಕೋಬೇಕು. ನಾವ್ ಯಾವತ್ತು ಇಂಥ ಮಕ್ಕಳ ಬಗ್ಗೆ ನಾವು ಅಯ್ಯೋ ನಮ್ಗಿಂತ ಮಕ್ಕಳಾಗಿದ್ದಾರೆ ಅಂತೇಳಿ ಯಾವ ತಂದೆ ತಾಯಿಗಳು ಕೂಡ ನೋವು ಪಡಬಾರ್ದು. ಅವುಗಳನ್ನ ಆರೈಕೆ ಮಾಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ. ಬೇರೆ ಬೇರೆ ಕೆಲಸಗಳು ಮಾಡ್ತೀವಿ, ಬೇರೆ ಕೆಲಸಗಳು ಮಾಡ್ತೀವಿ, ಪುಣ್ಯದ ಕೆಲಸಗಳು. ಇಂಥ ಮಕ್ಕಳನ್ನ ಸಾಕ್ತಕ್ಕಂಥದ್ದು ನಿಜಕ್ಕೂ ಕೂಡ ಒಂದು ರೀತಿಯಲ್ಲಿ ಪುಣ್ಯದ ಕೆಲಸ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬೆಂಗಳೂರಿನ ಫೋರ್ತ್ ವೇ ಫೌಂಡೇಶನ್ ಸಂಯೋಜಕ ಜಿ ರವಿ ಮಾತನಾಡಿ, ಫೋರ್ತ್ ವೇ ಫೌಂಡೇಶನ್ನಿಂದ ಶಾಲೆ ಯೋಜನೆ ಮೂಲಕ ವಿಶೇಷ ಅಗತ್ಯವುಳ್ಳ ಮಕ್ಕಳ ಶಿಕ್ಷಣಕ್ಕಾಗಿ ಕಳೆದ 1.5 ದಶಕದಿಂದ ಹುಬ್ಬಳ್ಳಿ, ಧಾರವಾಡ ಮತ್ತು ಕೊಪ್ಪಳ ಜಿಲ್ಲೆಯಲ್ಲಿ ನಿರಂತರವಾಗಿ ಕೆಲಸ ಮಾಡುತ್ತಿದ್ದೇವೆ ಎಂದರು. ಸಂಸ್ಥೆ ಸಮಗ್ರ ಶಿಕ್ಷಣ ಇಲಾಖೆ ಸಹಯೋಗದೊಂದಿಗೆ ನಡೆಸುತ್ತಿರುವ 12 ಶಾಲಾ ಸಿದ್ಧತಾ ಕೇಂದ್ರಗಳಲ್ಲಿ ಸುಮಾರು 300ಕ್ಕೂ ಹೆಚ್ಚು ವಿಶೇಷ ಅಗತ್ಯವುಳ್ಳ ಮಕ್ಕಳು ವಿವಿಧ ಥೆರಪಿಗಳ ಲಾಭ ಪಡೆಯುತ್ತಿದ್ದಾರೆ. ಆ ಮೂಲಕ ಶಾಲೆಗಳಿಗೆ ದಾಖಲಾಗಲು ಸಿದ್ಧರಾಗಿದ್ದಾರೆ. ಫೋರ್ತ್ ವೇವ್ ಫೌಂಡೇಶನ್ ಸಂಸ್ಥೆ ಈ ವರ್ಷದಿಂದ ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ತಾಲೂಕಿನ ವಿಶೇಷ ಅಗತ್ಯವುಳ್ಳ ಮಕ್ಕಳಿಗಾಗಿ ಟ್ರೆಲರ್ಬರ್ಗ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಮತ್ತು ಸಮಗ್ರ ಶಿಕ್ಷಣ ಇಲಾಖೆ ಸಹಯೋಗದೊಂದಿಗೆ ಬಾಲಕಿಯರ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಶಾಲಾ ಸಿದ್ಧತಾ ಕೇಂದ್ರ ಆರಂಭಿಸುವುದಾಗಿ ತಿಳಿಸಿದರು. ಗಾಳಿ ಅನುಷ್ಠಾನ ಮಾಡಬೇಕು ಅನ್ನುವಂಥ ಒಂದು ಯಕ್ಷ ಪ್ರಶ್ನೆ. ಅದು ಸ್ಟೇಟ್ ಲೆವೆಲ್ ಒಳಗೆ ನಾವು ಸ್ಥಳೀಯ ಮಟ್ಟದಿಂದ ಹಿಡಿದುಕೊಂಡು ರಾಜ್ಯ ಮಟ್ಟದವರೆಗೂ ಈ ವಿಕಲಚೇತನ ಮಕ್ಕಳಿಗೆ ಶಿಕ್ಷಣ ಯಾವ ರೀತಿ ಒದಗಿಸಬೇಕು ಅನ್ನುವಂಥ ನಾವು ಅವೇರ್ನೆಸ್ ಕ್ಯಾಂಪೇನ್ ಮಾಡ್ತಾ ಇದ್ದೀವಿ. ನಮ್ಮ ಶಿಕ್ಷಣದ ಹಕ್ಕು ಮೂಲಭೂತ ಹಕ್ಕು ಆಗಿ ಲಾಭ ಆಗಬೇಕು ಅನ್ನುವಂಥ ನಮ್ಮ ಸರ್ಕಾರದ ಗುರಿ. ಅದಕ್ಕೆ ಸರ್ಕಾರದ ಜೊತೆಗೆ ನಾವು ಸ್ವಯಂ ಸೇವಾ ಸಂಸ್ಥೆಗಳು ಮತ್ತು ಕಂಪನಿಗಳು ಮತ್ತು ಮೂಲಭೂತವಾಗಿ ನೀಡದರು ಸಮುದಾಯದವರು, ಪಾಲಕರು, SGFC ಎಲ್ಲರೂ ಸೇರಿಸಿದ್ರೆ ಎಲ್ಲ ವಿಕಲಚೇತನ ಮಕ್ಕಳಿಗೂ ಶಿಕ್ಷಣ ಅನ್ನೋದು ಒಂದು ವಾಸ್ತವಿಕ ಆಗತ್ತೆ ಅಂತೇಳಿ ಇವತ್ತು ಒಂದು ನಾವಿಟ್ಟಿರೋದು ಪ್ರಥಮ ಹೆಜ್ಜೆ. ಇನ್ನು ಈ ಸಂದರ್ಭದಲ್ಲಿ ಶಿಕ್ಷಣ ಸಮನ್ವಯಾಧಿಕಾರಿ ವೆಂಕಟರಾಮಪ್ಪ, ವಿಶೇಷ ಸಂಪನ್ಮೂಲ ವ್ಯಕ್ತಿ ಮುನಿರಾಜು, ಗಂಗಾಧರ, ಮುಖ್ಯ ಶಿಕ್ಷಕ KV ಆದಿನಾರಾಯಣ, ಸಹ ಶಿಕ್ಷಕ G ಮನೋಹರ್, ಫಕ್ರುದ್ದೀನ್, ಶಿವಪ್ಪ, ಕನ್ನಡ ಸೇನೆ ಬಾಬಜಾನ್, ಫೋರ್ತ್ ವೇವ್ ಫೌಂಡೇಶನ್ ಪ್ರತಿನಿಧಿ ಸುಜಾತಾ ಗಣೇಶ್, ರಂಜನಾ ರಿಷಿ, ಟ್ರೆಲರ್ಬರ್ಗ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಲಕ್ಷ್ಮಿ, ರಾಮು ಮತ್ತಿತರರು ಹಾಜರಿದ್ದರು. ಗಣೇಶ್, CTV ನ್ಯೂಸ್, ಬಾಗೇಪಲ್ಲಿ.